ಹಲೋ ನಮಸ್ತೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಹಾಗೆ ಇವತ್ತು ಸಂಡೇ ಇರೋದ್ರಿಂದ ಭಾನುವಾರ, ಸೊ ನಾವು ಇಷ್ಟೋ ತನಕ ಮನೆಯಲ್ಲೇ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಯಲಹಂಕ ಉತ್ಸವ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡಿ ಇವತ್ತು ನಾನು ಮತ್ತು ನನ್ನ ಕುಟುಂಬ ಸಮೇತ ಇವತ್ತು ಯಲಹಂಕ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಎಲ್ಲರೂ ಕೂಡ ತೋರಿಸ್ತಾ ಇದ್ರು, ನಾನು ಕೂಡ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬರ್ಸ್ ಎಲ್ಲ ಹಾಕಿ ತೋರಿಸ್ತಾ ಇದ್ರು ಯಲಹಂಕ ಉತ್ಸವ ತುಂಬ ಚೆನ್ನಾಗಿದೆ ಅಂತೇಳಿ. ಹಾಗಾಗಿ ಇವತ್ತು ಕೂಡ ಫ್ಯಾಮಿಲಿ ಒಟ್ಟಿಗೆ ನಾನು, ನನ್ನ ಮಗ, ನನ್ನ ಮಗಳು ಹಾಗೂ ನನ್ನ ಧರ್ಮಪತಿ ಒಟ್ಟಿಗೆ ನಾನು ಇವತ್ತು ಯಲಹಂಕ ಉತ್ಸವ ಹೋಗ್ತಾ ಇದ್ದೀನಿ. ಬನ್ನಿ ನೀವು ಸಹ ಹೋಗೋಣ. ಇನ್ನೂ ಅಲ್ಲಿ ಏನೇನಿದೆ ಅನ್ನೋದನ್ನೆಲ್ಲರೂ ಕೂಡ ನಾನು ನಿಮಗೆ ತೋರಿಸ್ತೀವಿ. ನೋಡಿ, ನೀವು ಕೂಡ ಮಾರ್ಚ್ 11ನೇ ತಾರೀಕುವರೆಗೂ ಕೂಡ ಫೆಬ್ರವರಿ 11ನೇ ತಾರೀಕುವರೆಗೂ ಕೂಡ ಉತ್ಸವ ಇದೆ. ದಯವಿಟ್ಟು ನೀವು ಕೂಡ ನಿಮ್ಮ ಕುಟುಂಬ ಸಮೇತ ಹೋಗಿ ನೋಡಿ, ಎಂಜಾಯ್ ಮಾಡಿ. ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದೀರಿ. ಈಗ ಉತ್ಸವ ಹತ್ರ ಬಂದರೆ, ಯಲಹಂಕ ಉತ್ಸವ ಹತ್ರ ಗಾಡಿ ಪಾರ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಗಾಡಿ ಪಾರ್ಕಿಂಗು ಚಾರ್ಜಸ್ ಬಂದು 20 ರೂಪೀಸು, ಕಾರಿಗೆ ಬಂದು 40 ರೂಪೀಸು ಪಾರ್ಕಿಂಗ್ ಚಾರ್ಜು. ಆಮೇಲೆ ಅಲ್ಲಿಂದ ಎಂಟ್ರಿ ಟಿಕೆಟ್ ತೊಗೊಳ್ಬೇಕು, ಒಬ್ರಿಗೆ 60 ರೂಪೀಸು. ಎಂಟ್ರಿ ಟಿಕೆಟ್ ತೊಗೊಂಡು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀರಿ. ಅಬೌವ್ 3 ಇಯರ್ಸ್ ಮೇಲೆ 60 ರೂಪೀಸ್ ತೊಗೊಬೇಕು. ನೋಡಿ, ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಲಂಡನ್ ಬ್ರಿಡ್ಜ್ ಕಾಣುತ್ತೆ. ಆಮೇಲೆ ಈ ಕಡೆ ಟ್ವಿನ್ ಟವರ್ ಇದೆ. ಆಮೇಲೆ ದುಬೈ ಥರ ಸೆಟ್ಟಿಂಗ್ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಲಂಡನ್ ಥರನೇ ಸೇಮ್, ಎಲ್ಲ ಬ್ರಿಡ್ಜ್ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೀನ್ರೀಸ್ ಇದೆ, ಫೋಟೋ ತೆಗಿಯೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಆದರೆ 5 ಗಂಟೆಯಿಂದ 10 ಗಂಟೆವರೆಗೂ ಓಪನ್ನು. 5 ಗಂಟೆ ಮೇಲೆ ಲೈಟಿಂಗ್ಸ್ ಹಾಕ್ತಾರೆ, ತುಂಬ ಚೆನ್ನಾಗಿದೆ. ಇದು ಲಂಡನ್ ಬ್ರಿಡ್ಜ್ ಅಂತೂ ನೋಡೋಕ್ಕೆ ಸೂಪರಾಗಿದೆ. ಅಲ್ಲೋದಾಗ ಅಯ್ಯೋ ಇದು ಇಷ್ಟೇನಾ ಅನ್ನೋ ಥರ ಇರುತ್ತೆ. ನೋಡಿ, ಇಲ್ಲಿ ಫುಲ್ಲು ಔಟ್ಸೈಡು ಆ ಲಂಡನ್ ಬ್ರಿಡ್ಜ್ ಹತ್ರ ಫುಲ್ಲು ಫೋಟೋಗ್ರಫಿ ಮಾಡ್ಕೊಬೋದು, ವಾಲ್ಪೇಪರ್ಸು. ಆದರೆ ನೋಡೋಕ್ಕೆ 3D ವರ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಂಗ್ಸ್ ಹತ್ರ ಎಲ್ಲರೂ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಅಂದರೆ ಕ್ರೌಡ್ ಇರುತ್ತೆ, ನಾವು ಒಬ್ಬರೇ ತೊಗೊಳಕ್ಕಾಗಲ್ಲ, ತುಂಬ ಜನನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಜಸ್ಟ್ ಒಂದೊಂದು ಕ್ಲಿಪ್ ತೊಗೊಂಡ್ರಿ ನಾವು. ತುಂಬಾ ಚೆನ್ನಾಗಿತ್ತು. ಎಲ್ಲ ಥರ ವಾಲ್ಪೇಪರು ಹಾಕಿದ್ದಾರೆ, ನಾವು ಯಾವುದಕ್ಕೆ ಬೇಕಾದರೂ ಅದಕ್ಕೆ ಫೋಟೋ ಇಟ್ಕೊಳ್ಬೋದು. ನೋಡಿ, ಇಲ್ಲಿ ದುಬೈ ವಾಲ್ಪೇಪರು. ಅಲ್ಲೋಗೋಕ್ಕಾಗಿಲ್ಲ ಅಂತಂದರೆ ಇಲ್ಲೇ ದುಬೈ ಅಂತ ಎಂಟ್ರಿ ಆಗಿದ ತಕ್ಷಣ ದುಬೈ ಮಾಡಿದ್ದಾರೆ. ಆಮೇಲೆ ಲಂಡನ್ ಬ್ರಿಡ್ಜು, ಆಮೇಲೆ ಎಲ್ಲ ಒಳಗಡೆ ಗೇಮ್ಸ್ ಎಲ್ಲ ಇದೆ. ನೋಡಿ, ಇವಾಗ ಅದು ಫೋಟೋಗ್ರಫಿ ಮಾಡಿಕೊಂಡು ಲಂಡನ್ ಬ್ರಿಡ್ಜ್ ಹತ್ತಕ್ಕೆ ಮೇಲೆ ಹೋಗ್ತಾ ಇದ್ದೀರಿ. ಇವಾಗ ಲಂಡನ್ ಬ್ರಿಡ್ಜ್ ಒಳಗಡೆ ಹೋಗ್ತೀರಿ. ಇದು ಎಂಟ್ರೆನ್ಸು ಲಂಡನ್ ಬ್ರಿಡ್ಜ್ಗೆ. ಇದ್ರೊಳಗಡೆ ಹೋಗ್ಬೋದು. ಅಂದರೆ ಬೆಳಗ್ಗೆ ಟೈಮಿಂಗ್ಸ್ ಇದೆ, ಅಂದರೆ ಲೈಟಿಂಗ್ಸ್ ಎಲ್ಲ ಏನೂ ಇರಲ್ಲ. ಸಾಯಂಕಾಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಅಪ್ಪ ಮಗಳು ಎಂಟ್ರಿ ಆಗ್ತಾ ಇದ್ದಾರೆ. ಅಪ್ಪ ಮಗಳು ಮಗ 3 ಜನನೇ ಎಂಟ್ರಿ ಆದರು ಬ್ರಿಡ್ಜ್ ಮೇಲೆ. ನಾವು ಹೋದಾಗ ಸ್ವಲ್ಪ ಜನ ಇದ್ದರು, ಆಮೇಲೆ ಹೋಗ್ತಾ 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 ತುಂಬಾ ಜನ ಜಾಸ್ತಿ ಆದರು. ಅಂದರೆ ಇದು ನವಂಬರಿಂದ ಇದೆ, 3 ತಿಂಗಳು ಆಯಿತು. ಫೆಬ್ರವರಿ 11th ತೆಗಿತಾ ಇದ್ದಾರೆ. ಹೋಗೋರು ದಯವಿಟ್ಟು ಹೋಗಿ ನೋಡಿ ಒಂದು ಸತಿ, ತುಂಬಾ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋಗಿ ಸಾಯಂಕಾಲ ಹೋದರೆ ತುಂಬಾ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲಂಡನ್ ಬ್ರಿಡ್ಜ್ ಮೇಲೆ ಫೋಟೋ ತೆಗಿಯೋರು ಫೋಟೋ ತಗೋತಾ ಇದ್ದಾರೆ. ಆಮೇಲೆ ಅದನ್ನು ಲೈಟಿಂಗ್ಸ್ ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿ, ನಾವು ಇಲ್ಲಿ ಆ್ಯಕ್ಚುಲಿ ಫೋಟೋ ತೊಗೊಂಡ್ರಿ, ತುಂಬಾ ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ತುಂಬಾ ಇದೆ, ಆಟಾಡೋದು. ಇದು ಲಂಡನ್ ಬ್ರಿಡ್ಜಿಂದ ಒಳಗಡೆ ಒಂದು ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಹೋಗಬೇಕು. ಒಂಥರ ಆ ಫೀಲ್ ಅನಿಸುತ್ತೆ ನಮಗೆ, ಲಂಡನ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಫೀಲ್ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ನಡ್ಕೊಂಡು ಇದು ಔಟ್ಸೈಡ್ ಹೋಗೋದು. ಆಮೇಲೆ ಇಲ್ಲಿ ಟವರ್ ಇದ್ದು ದುಬೈ ಟ್ವಿನ್ ಟವರು, ಅಲ್ಲಿಂದ ಕೆಳಗಡೆ ಇಳಿದ್ಮೇಲೆ ಇಲ್ಲಿ ತಿರ್ಗಾ ಬಟರ್ಫ್ಲೈ, ಚೀಂಪಾಂಜಿ ಎಲ್ಲ ಥರ ಇದೆ. ಅಲ್ಲೂ ಫೋಟೋಗ್ರಫಿ ಮಾಡ್ಬೋದು. ರೈಟ್ ಸೈಡು ವಾಲ್ಪೇಪರ್ ಇದೆ, ಲೆಫ್ಟ್ ಸೈಡು ವಾಲ್ಪೇಪರ್ ನೋಡಿಕೊಂಡು ಇಲ್ಲಿ ಎಂಟ್ರಿ ಆಗ್ತಿರೋ ಒಳಗಡೆ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಫೋಟೋಗೆ ಅಂತಲೇ ಪ್ಲೈನ್ ಇಟ್ಟಿದ್ದಾರೆ, ಸ್ಟೋನ್ ಟೈಪ್ ಲೈಕು. ಇಲ್ಲಿ ಕ್ರೊಕೊಡೈಲ್ ಇದೆ, ಆಮೇಲೆ ಇಲ್ಲಿ ಬಾಕ್ಸಿಂಗ್ ಥರ ಇದೆ, ಹೊಡಿಯೋ ಥರ ಪಿಕ್ ಅದು. ಅವ್ರಿಗೆ ಆಮೆ ಅಂದ್ಬಿಟ್ಟೆ, ಆಮೆ ಎಲ್ಲ ಮೊದಲೇ. ಆಮೇಲೆ ಇಲ್ಲಿಂದ ಫಿಶ್ಶು ವಾಲ್ಪೇಪರ್ ಇತ್ತು, ಒಂದು ಸ್ವಲ್ಪ ದೂರ ವಾಲ್ಪೇಪರ್ ಇತ್ತು. ಅಲ್ಲಿಂದ ಮುಂದೆ ಕಂಟಿನ್ಯೂ ಅಲ್ಲಿ ಲೆಫ್ಟ್ ಟರ್ನಿಂಗಿಂದ ಫಿಶ್ ಇಟ್ಟಿದ್ದಾರೆ ಅಕ್ವೇರಿಯಮಲ್ಲಿ. ಸ್ವಲ್ಪ ದೂರ ರಿಯಲ್ ಫಿಶ್ಶು ಇದೆ. ಇದು ವಾಲ್ಪೇಪರು, ಅಂದರೆ 3D ಥರ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಅವನು ಫೋಟೋ ತೊಗೊತಾ ಇದ್ದಾನೆ. ಇದೆಲ್ಲ ವಾಲ್ಪೇಪರೇ. ತುಂಬ ಜನ ಬರ್ತಾ ಇರ್ತಾರೆ, ಫೋಟೋ ತೆಗಿತಾ ಇರ್ತಾರೆ. ಅದರಿಂದ ನಾವು ಕ್ಲಿಯರಾಗಿ ಅಷ್ಟಿಟ್ ಮಾಡೋಕ್ಕಾಗಲಿಲ್ಲ. ನೋಡಿ, ಇದೆಲ್ಲ ವಾಲ್ಪೇಪರು. ಎಲ್ಲರಿಗೂ ಆಸೆ ಇರುತ್ತಲ್ವ ಫೋಟೋ ತಗೊಬೇಕು ಮತ್ತು ವಿಡಿಯೋ ಮಾಡ್ಕೊಬೇಕು ಅಂತ. ತುಂಬ ಜನನೇ ಫೋಟೋ ಪಿಕ್ಕು ಎಲ್ಲ, ಆದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ನೋಡಿ, ಆ್ಯಕ್ಚುಲಿ ಇಲ್ಲಿಂದ ರಿಯಲ್ ಫಿಶ್ ಸ್ಟಾರ್ಟ್ ಆಗುತ್ತೆ ಅಕ್ವೇರಿಯಮಲ್ಲಿ.
ಒಂದು ಸ್ವಲ್ಪ ದೂರ ಇಟ್ಟಿದ್ದಾರೆ ಅದನ್ನು ಫಿಶ್ಶು. ಇದು ಆಮೆ ಅನಿಸುತ್ತೆ ಇಲ್ಲಿ. ಆಮೆ, ನಾನು ಅದಕ್ಕೆ ಅಲ್ಲಿ ಕನ್ಫ್ಯೂಸ್ ಆಯಿತು. ಇಲ್ಲಿ ಆಮೆ ಮತ್ತು ಆಮೆ ಮರಿ ಇತ್ತು. ಆಮೇಲೆ ಇದು ಸ್ಟಾರ್ ಫಿಶ್, ಏನು ವೈಟ್ ಫಿಶ್ಶು, ಶಾರ್ಕ್ ಕಲ್ಲ ವೈಟ್, ಇದು ಗೋಲ್ಡನ್ ಫಿಶ್ಶು. ಇದು ಗೋಲ್ಡನ್ ಫಿಶ್ಶು. ಅಂದರೆ ಸ್ವಲ್ಪ ದೂರ ಫಿಶ್ ಇಟ್ಟಿದ್ದಾರೆ. ಸ್ವಲ್ಪ ವಾಲ್ಪೇಪರ್ ಇದೆ, ಸ್ವಲ್ಪ ಫಿಶ್ಶು ಇದೆ. ನೋಡೋಕ್ಕೆ ತುಂಬ ವರ್ತಿದೆ. 60 ರೂಪಾಯಿ ಎಂಟ್ರಿ ಟಿಕೆಟ್ ಕೊಟ್ಟರು ಒಳಗಡೆ ತುಂಬ ನೋಡ್ಬೋದು. ಫೋಟೋ ಇಲ್ಲಿ ನೋಡಿ, ಇವನು ಗೋಲ್ಡನ್ ಫಿಶ್ಶು, ಕಲರ್ ಆರೆಂಜ್ ಫಿಶ್ ಎಲ್ಲ ಇತ್ತು. ಅವ್ರ ಅಕ್ಕಗೆ ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಎಲ್ಲ ಪುಟಾಣಿ ಮರಿ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿಂದ ಗೇಮ್ಸ್ಗೆ ಎಂಟ್ರಿ, ಗೇಮ್ಸು ಮತ್ತು ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡ್ಬೋದು. ಇಲ್ಲಿ ತಿಂಡಿ, ಹಪ್ಪಳ, ಪಾಪಡು ಅದೆಲ್ಲ ಇತ್ತು. ಏನೇ ತೊಗೊಂಡ್ರು ಪ್ಯಾಕೆಟ್ 100 ರುಪೀಸ್. ಇದು ಲೂಸ್ ಕೊಡಲ್ಲ ಅಂತ ಹೇಳಿದ್ರು. ಇದು ಊಟಿ ಚಾಕ್ಲೇಟು 20 ರುಪೀಸು ಪ್ಯಾಕೆಟು. ಯಾವುದೇ ತೊಗೊಂಡ್ರು 20 ರುಪೀಸ್ ಪ್ಯಾಕೆಟ್ ಊಟಿ ಚಾಕ್ಲೇಟ್ ಅಂತ ಮೆನ್ಷನ್ ಮಾಡಿದ್ರು ಅಲ್ಲಿ. ಆಮೇಲೆ ಈ ಕಡೆ ಎಲ್ಲ ಬ್ಯಾಂಗಲ್ಸು, ಇಯರಿಂಗ್ಸು. ಒಂದು ಇಯರಿಂಗ್ಸ್ ಬಂದು 150, 10 ರುಪೀಸ್ ಕ್ರಂಚು, 10 ರುಪೀಸ್ ಸ್ಟಡ್ಸು ಅದೆಲ್ಲ ಇತ್ತು. 10ನಿಂದ 400ವರೆಗೂ ಇದೆ ಅಲ್ಲಿ ಶಾಪಿಂಗ್ ಮಾಡೋದಾದರೆ. ಡ್ರೆಸ್ ಎಲ್ಲ ಅಷ್ಟೊಂದು ಇದಿಲ್ಲ, ಥಿಕ್ನೆಸ್ ಇರಲಿಲ್ಲ. ಅಂದರೆ ಜಸ್ಟ್ ನಾವು ನೋಡ್ಕೊಂಡು ಬಂದರೆ ಏನೋ ಡ್ರೆಸ್ಸೆಲ್ಲ ಏನು ಪರ್ಚೇಸ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟು ಇದು ತಿಂಡಿ ಮತ್ತು ಉಪ್ಪಿನಕಾಯಿ, ಪಿಕಲ್ಸು, ಎಲ್ಲ ಥರನೂ ಡ್ರೈ ಫ್ರೂಟ್ಸು, ಇದು ಅಡಿಕೆ, ಸ್ವೀಟ್ ಅಡಿಕೆ, ಸೋಂಪು, ಆ ಥರ ಎಲ್ಲ ಕಾಸ್ಟ್ ತುಂಬಾ. ಅಂದರೆ ಈ ಥರ ಉತ್ಸವ ಮತ್ತು ಮೇಳ ಇದರಲ್ಲೆಲ್ಲ ಹೋದರೆ ಎಮ್ಮಿ ಕಾಸ್ಟ್. ಅದು ಒಂದು ಡಬಲ್ ರೇಟ್ ಹೇಳ್ತಾರೆ. ಇಲ್ಲಿ ಆ್ಯಕ್ಚುಲಿ ಟ್ಯಾಟು ಹಾಕ್ತಾಯಿದ್ರು. ಈ ಲೇಡಿಯಲ್ಲಿ ಟ್ಯಾಟು ಅಮ್ಮ ಅಂತ ಬರ್ಸ್ಕೊತಾಯಿದ್ರು. ನಮ್ಮ ಕೈ ನೋಡೋಕ್ಕಾಗಲಿಲ್ಲ, ನಾವು ಹೊಟ್ಬಿಟ್ಟು. ನೆಕ್ಸ್ಟು ಬಳೆ ಶಾಪು. ಆ್ಯಕ್ಚುಲಿ ಮನೆ ಹತ್ರ ಇರೋ ಬಳೆ ಶಾಪಲ್ಲಿ ಕಮ್ಮಿ ಇರುತ್ತೆ ನೋಡಿ. ಇಲ್ಲಿ ಮಿಕ್ಸ್ಚರು, ನಿಪ್ಪಟ್ಟು, ಕೋಡ್ಬೇಳೆ, ಚಕ್ಲಿ ಎಲ್ಲನೂ ಕಾಸ್ಟು ಸಿಕ್ಕಾಪಟ್ಟೆ. ಆಮೇಲೆ ಆಟ ಸಾಮಾನು. ಆಮೇಲೆ ಇದು ರಿಂಗು 10 ಚಾನ್ಸ್ ಕೊಡ್ತಾರಂತೆ. 10 ರುಪೀಸ್, 20, 50, 100, 200, 300ವರೆಗೂ ಅವರು ಬರ್ತಿಟ್ಟಿದ್ದಾರೆ. ಅದಕ್ಕೆ ನಾವು ರಿಂಗ್ ಹಾಕಬೇಕು. ಇದು 3 ಬಾಲ್ 100 ರುಪೀಸು. 3 ಚಾನ್ಸ್ ಕೊಡ್ತಾರೆ. ಆ ಬಾಲ್ ಹೊಡಿಬೇಕು. ರಿಂಗಿಗೆ 100 ರುಪೀಸು. ಇದು ಸೇಮ್ ಅದೇ ಥರ ರಿಂಗ್ ಹಾಕೋದು. ಇದು ಗನ್ ಶೂಟ್ ಮಾಡೋದು ಎಲ್ಲ 100 ರುಪೀಸು, 50 ರುಪೀಸು. ತುಂಬ ಜನ ನೋಡ್ತಾಯಿದ್ರು, ಆಡ್ತಾಯಿದ್ರು. ಇದು ಆ್ಯಕ್ಚುಲಿ ಗೋಬಿ ಮಸಾಲ ಮತ್ತು ಕಬಾಬ್ ಮಸಾಲೆ ಪ್ಯಾಕೆಟ್ 100 ರುಪೀಸ್ ಹೇಳಿದ್ರು ಅವರು. ಒಂದು ಪ್ಯಾಕೆಟ್ ತೊಗೊಂಡ್ರೆ 60 ರುಪೀಸು, 2 ಪ್ಯಾಕೆಟ್ ತೊಗೊಂಡ್ರೆ 100 ರುಪೀಸು. ಏನು ಅಷ್ಟು ಟೇಸ್ಟ್ ಇರಲಿಲ್ಲ. ಆಮೇಲೆ ಅದರಿಂದ ಔಟ್ಸೈಡ್ ಬಂದಾಗ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಆಟಾಡೋಕ್ಕೆ ನೋಡಿ, ಇಲ್ಲಿ ಚಿಕ್ಕದಾಗೆ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿ ಅದರಲ್ಲಿ ಆಡೋದು, ಮಕ್ಕಳು ಸೈಕ್ಲಿಂಗ್ ತುಳಿಯೋದು, ಆಮೇಲೆ ಟ್ರೈನು, ಇದು ಜಂಪಿಂಗ್ ಗೇಮು. ತುಂಬಾ ಮಕ್ಕಳಿಗೆಲ್ಲ ಆಟಾಡೋದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು 4 o'clockಗೆ ಹೋಗಿದ್ವಿ. ಅಲ್ಲಿ ಹೋಗೋಷ್ಟಕ್ಕೆ 5:20 ಆಗಿತ್ತು. ಇನ್ನು ಬೆಳಗ್ಗಿತ್ತು. ನನ್ನ ಮಗ ಇದು ಆಡಬೇಕು ಜೀಪು ಅಂತ ತುಂಬ ಆಸೆ ಪಟ್ಟ. ಅದಕ್ಕೆ ಅದನ್ನು ಕೊಡಿಸಿದ್ವಿ. ಆದರೆ ಅಲ್ಲಿ ಎಲ್ಲ ಫಿಕ್ಸೆಡ್ ಒಂದೇ ರೇಟು. ಒಂದು ಗೇಮ್ಗೆ 50 ರೂಪಾಯಿ ಮಕ್ಕಳಿಗೆಲ್ಲ. ದೊಡ್ಡವ್ರಿಗೆ 13-14 ವರ್ಷದಿಂದ ಇದ್ದು 60-70 ವರ್ಷದವ್ರಿಗೆಲ್ಲ 100 ರೂಪಾಯಿ. ಆ್ಯಕ್ಚುಲಿ ಉದಿತ ಕೇಳಿದ್ಲು ಆಟಾಡಬೇಕು ಅಂತ, ತೊಟ್ಟು ಕೇಳಿದ್ಲು ಅವಳು. ದೊಡ್ಡದು ತೊಟ್ಲಾಡೋಣ ಅಂದ್ಬಿಟ್ಟು 100 ರುಪೀಸು. ಆ್ಯಕ್ಚುಲಿ ಫೋನ್ಪೇ ಇರಲಿಲ್ಲ, ಅದಕ್ಕೆ ಕ್ಯಾಶೇ ಬೇಕು ಅಂತಂದರು. ಅಲ್ಲಿ ಕ್ಯಾಶು ಎಲ್ಲೂ ಇರಲಿಲ್ಲ, ಎಲ್ಲ ಫೋನ್ಪೇ. ತುಂಬ ಗಲಾಟೆ ಮಾಡ್ತಾಯಿದ್ರು. ಅವ್ರು ಫೋನ್ಪೇ ಇಲ್ಲ ಅಂತ ಹೇಳಿದ್ರು. ಉದಿತ ಅದು ಆಡೋಕ್ಕಾಗಲಿಲ್ಲ. ರಚಿತ್ ಮಾತ್ರ ಇದು ಜೀಪ್ ಆಡ್ದ. ಇಲ್ಲಿ ಜೀಪಲ್ಲಿ ಅವನು 3 ಗೇಮ್ಸ್ ಏನೋ ಆಡ್ದ. ಜೀಪು ಅದೆಲ್ಲ, ಹಾರ್ಸ್ ಅದು ಆಡ್ದ. ಅವ್ನು ಆಡಬೇಕು ಅಂತ. ಪಾಪ ಉದಿತ ಏನೂ ಆಡೋಕ್ಕಾಗಲಿಲ್ಲ. ಅವಳು ತಿಂಡಿ ತೊಗೊಂಡಿದ್ಲು ಅವಳು. ಆ್ಯಕ್ಚುಲಿ ಅವಳಿಗೆ ಅದು ತೊಟ್ಲಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಅದಾಗಲಿಲ್ಲ. ರಚಿತ್ ಪಕ್ಕ ಒಂದು ಚಿಕ್ಕ ಪುಟಾಣಿ ಪಾಪುನ ಕುಣಿಸಿದ್ರು. 3.5 years ಅಂತ ಹೇಳಿದ್ರು ಅವನಿಗೆ. ಅವ್ನು ಕುತ್ಕೊಂಡ. ಆಮೇಲೆ ಅದು ಮೂವ್ ಆಗ್ತಾ ಅವನು ತುಂಬಾ ರಚಿತ್ ಪಕ್ಕ ಹೋಗಿ ಫುಲ್ಲು ಜಾಯ್ನ್ ಆಗಿಬಿಟ್ಟ ನೋಡಿ. ಇವಾಗ ರಚಿತ್ ಜೀಪಲ್ಲಿ ಹೋಗ್ತಾನೆ. ಒಂದು 10 ರೌಂಡು 50 ರೂಪಾಯಿಗೆ 10 ರೌಂಡ್ ಹಾಕಿಸ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದು ರೇಟ್ ಅಂತಂದಮೇಲೆ ಆಡಿಸ್ಲೇಬೇಕು. ಎಲ್ಲ ಮಕ್ಕಳು ಆಡೋವಾಗ ಅವ್ರ ಖುಷಿನೇ ಅಲ್ವಾ ನಮ್ಗೆ ಮುಖ್ಯ.
ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಟ್ರೈನ್ಗೆ ಹೋದಾಗ ಟ್ರೈನು ಸೇಮ್ 50 ರೂಪಾಯಿ, ಅದು 10 ರೌಂಡೇ ಎಲ್ಲ. ಅಲ್ಲಿ ಒಂದು ಫಿಕ್ಸೆಡ್ ಅಂದಮೇಲೆ ಫಿಕ್ಸೆಡು 10 ರೌಂಡ್ ಎಲ್ಲ ಗೇಮೂ. ಹಾಂ, ಡೈನೋಸಿರಸ್ ಕೇಳಿದ್ರಿ, ಅದು 100 ರುಪೀಸ್ ಅಂತಂದರು. ಫೋನ್ಪೇ ಮಾಡ್ತೀರಿ ಅಂದರೆ ಇಲ್ಲ ಅಂದರು. ಆಮೇಲೆ ನೆಕ್ಸ್ಟು ರಚಿತೆ ತಿರ್ಗಾ ಮತ್ತೆ ಬಂದ, ಹಾರ್ಸ್ ಮೇಲೆ ಹೋದ, ಅವನು ಕುದುರೆ ಮೇಲೆ ಆಟ ಆಡ್ದ. ಅವನದೆಲ್ಲ 50 ರೂಪಾಯಿ ಫೋನ್ಪೇ ಇತ್ತು. ಔಟ್ಸೈಡ್ ಗ್ರೌಂಡಲ್ಲಿ ಇರೋದೆಲ್ಲ 50 ರೂಪಾಯಿ ಫೋನ್ಪೇ ಇಟ್ಕೊಂಡಿದ್ದಾರೆ. ಒಳಗಡೆ ಒಂದು ದೊಡ್ಡವರು ಆಡೋ ಗೇಮೆಲ್ಲ ನೋಡಿ. ಇದು ಉದಿತಾ ಇದನ್ನ ಆಡಬೇಕು ಅಂತ ತುಂಬಾ ಇಷ್ಟಪಟ್ಲು, ಆದರೆ ಕ್ಯಾಶ್ ಎಲ್ಲೂ ಸಿಕ್ಕಲಿಲ್ಲ ಲಾಸ್ಟ್ಗೆ. ಆಮೇಲೆ ಏನದು ಕ್ಯಾಂಡಿ ತೊಗೊಂಡು ಕ್ಯಾಂಡಿ ತಿನ್ಕೊಂಡು ಬಂದು, ಆಮೇಲೆ ಇದು ಗೇಮ್ ಆಡಬೇಕು ಅಂದ್ಕೊಂಡು ಅದು ಆಡೋಕ್ಕಾಗಲಿಲ್ಲ ಅವಳಿಗೆ. ಡೈನೋಸಿರಸ್ಸು ಅಲ್ಲೂ ಹೋಗಿ ಕೇಳಿದ್ವಿ, ಅಲ್ಲೂ ಫೋನ್ಪೇ ನಾಟ್ ಅಲೋಡ್ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಕ್ಯಾಶ್ ತೊಗೊಂಡು ಹೋಗ್ಬೇಕಾಯಿತು. ಕ್ಯಾಶು ಅಯ್ಯೋ ಫೋನ್ಪೇಲಿ ಇರುತ್ತಲ್ಲ, ಎಲ್ಲ ಕಡೆ ಫೋನ್ಪೇ ಅಂತ ಹೊರಟ್ಬಿಟ್ರಿ ನಾವು. ಆಮೇಲೆ ಉದಿತಾ ರಚಿತ್ ಎಲ್ಲ ಕ್ಯಾಂಡಿ ತೊಗೊಂಡು ಕ್ಯಾಂಡಿ ತಿನ್ಕೊಂಡು ಬಂದ್ರಿ. ಈ ಥರ ಇತ್ತು ಇವತ್ತು ಯಲಹಂಕದ ಉತ್ಸವ. ತುಂಬಾ ಚೆನ್ನಾಗಿದೆ. ಯಾರು ನೋಡಿಲ್ಲ ಹೋಗಿಲ್ಲ ಅಂತಂದರೆ, ಆಮೇಲೆ ಔಟ್ಸೈಡ್ ಬಂದ್ರಿ ನಾವು. ಔಟ್ಸೈಡ್ ಬಂದಿದ ತಕ್ಷಣ ಟಿ ವಿ ಚಾನಲ್ ಅವ್ರು ಬಂದರು. ಟಿ ವಿ ಚಾನಲ್ ಅವ್ರು ಬಂದು ಆ್ಯಕ್ಚುಲಿ ನಾನು ಫಸ್ಟ್ ಮಾತಾಡಿದೆ, ನಂದು ಇಂಟರ್ವ್ಯೂ ಮುಗೀತು. ಆಮೇಲೆ ಉದಿತನ ಕೇಳ್ತಾಯಿದ್ರು, ಮಕ್ಕಳೆಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ, ಹೆಂಗಾಡಿದ್ರಿ ಅಂತ. ಉದಿತ ಮಾತಾಡಾದ್ಮೇಲೆ ರಚಿತ್ ಮಾತಾಡಲೇಬೇಕು ಅಂತ ಕೇಳಿದ್ರು ನೀವು ಶಂಕರ್ ಅವರು. ರಚಿತ್ ಹೇಳ್ತಾ ಇದ್ದ, ತುಂಬ ಚೆನ್ನಾಗಿದೆ, ನಂಗೆ ಕಾರು ಓಡಿಸ್ದೆ, ಜೀಪ್ ಓಡಿಸ್ದೆ ಅಂತ. ಆ್ಯಕ್ಚುಲಿ ನ್ಯೂಸ್ ಮುಗಿಸ್ಕೊಂಡು ಬಂದ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಚೆನ್ನಾಗಿತ್ತು ಯಲಹಂಕ ಉತ್ಸವ. ಯಾರ್ಯಾರು ನೋಡಿಲ್ಲ ಅವ್ರು ಖಂಡಿತ ಹೋಗಿ ನೋಡಿ. ಬಾಯ್ ಬಾಯ್, ಗುಡ್ ನೈಟ್.